ನಿನ್ಗಿನ್ನೂ ಎಷ್ಟು ಸಲ ಹೇಳ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ ಕಣೆ. ಟ್ಯಾಬ್ಲೆಟ್ ತಗೊಳ್ಳೋದನ್ನ ಪದೇ ಪದೇ ನೀನ್ ಯಾಕೆ ಮರಿತಾ ಇದ್ಯಾ? ಅಷ್ಟು ಮರುವಿದ್ರೆ ಹೇಳು, ದಿನ ರಾತ್ರಿ ನಾನೇ ನಿನಗೆ ನೆನ್ಸಿ ಟ್ಯಾಬ್ಲೆಟ್ ಕೊಡ್ತೀನಿ. ಅದನ್ ಬಿಟ್ಟು ದಿನಕ್ಕೊಂದು ಕ್ಷಣಕ್ಕೊಂದು ಪಂಚಾಯಿತಿ ಮಾಡ್ತಾ ಕೂತ್ಕೊಂಡ್ರೆ ಯಾರೇ ನಿನ್ ಕೈಲಿ ಮಗು ಕೊಡ್ತಾರೆ? ಯಾರೋ ಯಾಕೆ, ನಾನೇ ನಿನ್ ಕೈಲಿ ಮಗುನ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಏನ್ ಮಾಡ್ಲಿ ಚಿಕ್ಕಿ, ಹಾಳಾದಿ ಸೇವಂತಿ ಕೇಸಲ್ಲಿ ಸೋತ್ ಹೋಗ್ತಾಳ. ಅರ್ಜುನ್ ಅವಳು ಬೇರೆ ಆಗ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ಏನು ಬೇಡ ಅಂತ ಅನಿಸ್ತಾ ಇದೆ. ಪ್ರಿಯಾ, ಪ್ರತಿ ಒಂದಕ್ಕೂ ನಿನ್ನ ಹತ್ರ ಕಾರಣ ಇದ್ದೇ ಇರುತ್ತೆ ಕಣೆ. ನೀನನ್ ಯಾರೇ ನಂಬ್ತಾರೆ? ನನ್ ಕಣ್ಣಿಗೆ ನೀನು ಅವಲಕ್ಷಣವಾಗಿ ಕಾಣಿಸ್ತಿದ್ಯಾ. ನೀನ್ ಆ ರೀತಿ ನೋಡ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡ್ತೇನೆ. ನೀನೇ ಒಪ್ಕೋತಿದ್ಯಲ್ಲೇ ನನ್ನಲ್ಲಾಗೋ ಬದಲಾವಣೆಗಳು ನನಗೆ ಗೊತ್ತಾಗ್ತಿಲ್ಲ ಅಂತ. ಅಲ್ವೇ, ನೀನ್ ರಾತ್ರಿ ಮಾಡಿರೋ ಎಡ್ವರ್ಟ್ ಕೆಲಸ ಎಂತದ್ದು ಅಂತ ಈಗ್ಲಾದ್ರೂ ನಿನ್ಗೆ ಅರ್ಥ ಆಗಿದ್ಯೋ ಇಲ್ವೋ? ಅಲ್ಲ ಕಣೆ, ಒಂದ್ ವೇಳೆ ಆ ಮಗುಗೆ ಹಾವೋ ಚೇಳೋ ಕಚ್ಚಿ ಅದ್ರ ಪ್ರಾಣ ಹೋಗಿದ್ರೆ ಏನೇ ಗತಿ? ಪ್ರಿಯಾ, ಇನ್ನು ಎಷ್ಟು ದಿನ ಈ ರೀತಿ ಚಿತ್ರ ಹಿಂಸೆ ಅನುಭವಿಸ್ಕೊಂಡು ಎಲ್ರ ಕೈಲೂ ಬಯಸ್ಕೋತಿಯೇ? ಅದ್ರ ಬದಲು ಕರ್ಣ ಹೇಳ್ದ ಕೇಳು. ನೀನ್ ಈ ರೀತಿ ಅರೆ ಬರೆ ಜ್ಞಾನದಲ್ಲಿ ನೀನು ಗೊತ್ತಿಲ್ಲದೆ ಮಗುಗ್ ಅಪಾಯ ಮಾಡೋದ್ಕಿಂತ ಟ್ರೀಟ್ಮೆಂಟ್ ತಗೊಂಡು ನೀನಾಗ್ ಉಳಿಯೋದೇ ಒಳ್ಳೇದು ಕಣೆ. ಚಿಕ್ಕಿ, ಅದೊಂದೇ ಮಾರ್ಗ ಕಣೆ ನಿನ್ಗೆ ಉಳ್ದಿರೋದು. ಅದನ್ನ ಬಿಟ್ಟಾಕಿ ಚಿಕ್ಕಿ, ನಾನನ್ನ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ಆ ಮೀರಾ ಎಂತ ಖತರ್ನಾಕಿದ್ದಾಳೆ ನೋಡಿದ್ರ? ಅವಳು ಯಾಕೆ ಬೈತಿದ್ಯಾ? ಅವಳು ರಾತ್ರಿ ಏನಾದ್ರೂ ಇಲ್ದೆ ಹೋಗಿದ್ರೆ ಆ ಮಗು ಗತಿ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ಇರ್ಬೋದು ಚಿಕ್ಕಿ, ಅವಳು ಬಂದು ಮಗುನ ಕಾಪಾಡಿರ್ಬೋದು. ಆದ್ರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅದನ್ನ ವಿಡಿಯೋ ಮಾಡಿ ಮನೆಯವ್ರಿಗೆಲ್ಲ ತೋರ್ಸೋ ಅಗತ್ಯ ಏನಿತ್ತು ಚಿಕ್ಕಿ? ಅವಳ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ನಾನು. ಎಲ್ಲೋ ಇದ್ದವಳನ್ನ ಈ ಮನೆ ಸೊಸೆ ಮಾಡ್ಬೇಕು, ಅವಳಿಂದ ನಿಮ್ ವಂಶ ಬೆಳಿಬೇಕು ಅಂತ ಕಲ್ಪನಾತೆ ಐಡಿಯಾ ಕೊಟ್ಟಿದ್ದೆ ನಾನು. ನನ್ನ ಮೂಲಕನೇ ಅವಳು ಈ ಮನೆ ಹೊಸಲನ್ನ ತುಳಿದಿರೋದು. ಅವಳಿವತ್ತೇನೇ ಆಗಿದ್ರು ಅದು ನಾನ್ ಕೊಟ್ಟು ಭಿಕ್ಷೆ.